ಹೀರೋ ಅಂತಂದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು. ತೆರೆ ಮೇಲೆ ಅವನನ್ನ ನೋಡಿದ ತಕ್ಷಣನೇ ಫ್ಯಾನ್ಸ್ ಫಿದಾ ಆಗ್ಬಿಡ್ಬೇಕು. ಹೀರೋ ನೋಡೋದಕ್ಕೆ ಚೆನ್ನಾಗಿದ್ರಷ್ಟೇ ಅಲ್ಲ, ಆತನಿಗೆ ಪ್ರತಿಭೆ ಇದ್ರೆ ಸಾಕು, ಆ ನಟ ಪ್ರೇಕ್ಷಕರ ಮೆಚ್ಚುಗೆ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಅದೇ ರೀತಿ ತಮ್ಮ ಸೌಂದರ್ಯ, ನಟನೆ ಮೂಲಕ ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದಂತಹ ಚಂದನವನದ ಚಂದದ ನಟ ಸುಪ್ರೀಂ ಹೀರೋ ಶಶಿಕುಮಾರ್. ಒಂದು ಕಾಲದಲ್ಲಿ ಸ್ಟಾರ್ ನಟನಾಗಿ ಮಿಂಚಿದಂತಹ ಶಶಿಕುಮಾರ್ ಬಾಳಲ್ಲಿ ಒಂದೇ ಒಂದು ಅಪಘಾತ ಬಿರುಗಾಳಿಯನ್ನೇ ಎಬ್ಬಿಸ್ಬಿಡುತ್ತೆ. ಇದರಿಂದಾಗಿ ಅವರು ಸಾಕಷ್ಟು ಕಷ್ಟ, ನೋವುಗಳನ್ನ ಎದುರಿಸ್ಬಿಡ್ತಾರೆ. ಸಿನಿಮಾ ಜರ್ನಿ ಆಗಿರ್ಬೋದು, ಲೈಫ್ ಜರ್ನಿ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಅವರ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಸೊ ಶಶಿಕುಮಾರ್ ಅವರ ಬದುಕಿನಲ್ಲಿ ನಡೆದಂತಹ ದುರಂತದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಯೆಸ್. ಸ್ಯಾಂಡಲ್‌ವುಡ್‌ನ ಮೋಸ್ಟ್ ಹ್ಯಾಂಡ್ಸಮ್ ನಟ ಆಗಿದ್ರು ಶಶಿಕುಮಾರ್ ಅವರು. ಶಶಿಕುಮಾರ್ ಅವರು ಹುಟ್ಟಿದ್ದು 1965 ಡಿಸೆಂಬರ್ 2ರಂದು. ಇವರು ಬೆಂಗಳೂರಿನವರೇನೆ, ಬೆಂಗಳೂರಿನಲ್ಲೇ ಇದ್ದಿದ್ದು. ಸೊ ಇವರು ಸೇಂಟ್ ಜೋಸೆಫ್ ಹೈಸ್ಕೂಲ್‌ನಲ್ಲಿ ಇವರ ವಿದ್ಯಾಭ್ಯಾಸ ಕೂಡ ಆಗೋಗುತ್ತೆ. ಶಶಿಕುಮಾರ್ ಅವರು 1988ರಲ್ಲಿ ತೆರೆ ಕಂಡಂತಹ ಚಿರಂಜೀವಿ ಸುಧಾಕರ ಅನ್ನುವಂತಹ ಸಿನಿಮಾದ ಮೂಲಕ ಕನ್ನಡ ಸಿನಿಮಾವನ್ನ ಪ್ರವೇಶ ಮಾಡ್ತಾರೆ. 1989ರಲ್ಲಿ ತೆರೆ ಕಂಡಂತಹ ರವಿಚಂದ್ರನ್ ಅಭಿನಯದ ಯುದ್ಧಕಾಂಡ ಚಿತ್ರ ಇವರಿಗೆ ಹೆಸರು ಕೂಡ ತಂದುಕೊಡುತ್ತೆ. ಅದಾದ ನಂತರ ಬಾನನ್ನ ಪ್ರೀತಿಸು, ಗಂಧರ್ವ ಮತ್ತೆ ಕೊಲ್ಲೂರು ಕಾಳ ಸಿನಿಮಾಗಳು ಅಷ್ಟೊಂದು ಯಶಸ್ವಿ ಆಗ್ಲಿಲ್ಲ. 1990ರಲ್ಲಿ ತೆರೆ ಕಂಡಂತಹ ಅಂಬರೀಷ್ ಮತ್ತೆ ಮಾಲಾಶ್ರೀ ಜೊತೆಯಲ್ಲಿ ನಟಿಸಿದ್ದ ರಾಣಿ ಮಹಾರಾಣಿ ಸಿನಿಮಾ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಇನ್ನು ಅದೇ ವರ್ಷ ತೆರೆ ಕಂಡಂತಹ ಬಾರೇ ನನ್ನ ಮುದ್ದಿನ ರಾಣಿ ಸಿನಿಮಾದ ಮೂಲಕ ಇವರು ಪೂರ್ಣ ಪ್ರಮಾಣದ ನಾಯಕನಾಗಿ ಕೂಡ ಮಿಂಚೋದಕ್ಕೆ ಶುರು ಮಾಡ್ತಾರೆ. ಇನ್ನು ಈ ಸಿನಿಮಾದ ನಂತರ ಹಲವಾರು ಅವಕಾಶಗಳು ಶಶಿಕುಮಾರನ್ನ ಹುಡ್ಕೊಂಡು ಬರುತ್ತೆ. ಶಶಿಕುಮಾರ್ ಅವರು ಆಗಿನ ಟಾಪ್ ನಾಯಕಿಯರಾದ ಸುಧಾರಾಣಿ, ತಾರಾ, ಶ್ರುತಿ ಮುಂತಾದವರ ಜೊತೆಗೆ ನಟಿಸಿದ್ರು ಕೂಡ ಶಶಿಕುಮಾರ್ ಮತ್ತೆ ಮಾಲಾಶ್ರೀ ಜೋಡಿ ತುಂಬಾ ಜನ ಇಷ್ಟ ಆಗೋಗಿತ್ತು. ಇವರಿಬ್ರು ಜೋಡಿ ಸಿನಿಮಾ ಬಂದ್ರೆ ಸಾಕು, ಫಸ್ಟ್ ಪ್ರೇಕ್ಷಕರ ಮನಸ್ಸನ್ನ ಗೆಲ್ತಾ ಇತ್ತು, ಎಲ್ಲರಿಗೂ ಕೂಡ ಇಷ್ಟ ಆಗೋಗ್ತಾ ಇತ್ತು. ಇವರು ಕನ್ನಡ ಅಷ್ಟೇ ಅಲ್ಲ, ಕನ್ನಡದ ಜೊತೆಗೆ ತಮಿಳು, ತೆಲುಗು ಮತ್ತೆ ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಕಿತ್ತೂರಿನ ಹುಲಿ, ಮುದ್ದಿನ ಮಾವ, ರೆಡಿಮೇಡ್ ಗಂಡ, ಯಜಮಾನ, ಬಾರೆ ನನ್ನ ಮುದ್ದಿನ ರಾಣಿ, ರಾಣಿ ಮಹಾರಾಣಿ, ಲಕ್ಷ್ಮೀ ಮಹಾಲಕ್ಷ್ಮಿ, ಯುದ್ಧಕಾಂಡ, ಸಿಬಿಐ ಶಂಕರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ಪವರ್ ಹೀಗೆ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ ಶಶಿಕುಮಾರ್ ಅವರು. ಇನ್ನು ಶಶಿಕುಮಾರ್ ಅವ್ರಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಬರ್ತಾ ಇತ್ತು. ಡ್ಯಾನ್ಸಿಂಗ್ ಸ್ಟಾರ್ ಅಂತಾನೆ ಅನ್ನಿಸ್ಕೊಂಡಿದ್ರು ಆ ಕಾಲದಲ್ಲಿ. ಸೊ ಶಶಿಕುಮಾರ್ ಅವರು 80-90ರ ದಶಕದಲ್ಲಿ ಸಖತ್ ಹೀರೋ, ಹ್ಯಾಂಡ್ಸಮ್ ಹೀರೋ ಆಗಿ ಮಿಂಚಿದವರು. ಜೊತೆಗೆ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ರಲ್ಲ, ಇದಕ್ಕೋಸ್ಕರನೇ ಇವರಿಗೆ ಸುಪ್ರೀಂ ಹೀರೋನಂತಹ ಬಿರುದು ಕೂಡ ಸಿಕ್ಕಿತ್ತು. ತಮಿಳಿನ ಭಾಷಾ ಸಿನಿಮಾದಲ್ಲಿ ಇವರು ರಜನಿಕಾಂತ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿತ್ತು. ಇನ್ನು ಶಶಿಕುಮಾರ್ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರು ಬರೀ ನಟ ಅಷ್ಟೇ ಅಲ್ಲ, ರಾಜಕಾರಣಿ ಕೂಡ ಹೌದು. ಚಿತ್ರದುರ್ಗ ಲೋಕಸಭೆಯಿಂದ ಇವರು ಆಯ್ಕೆಯಾಗಿ ಸಂಸತ್ತನ್ನ ಪ್ರವೇಶ ಮಾಡ್ತಾರೆ. ಪ್ರಸ್ತುತ ಇವರು ಬಿಜೆಪಿ ಪಕ್ಷದಲ್ಲಿ ಇದ್ದಾರೆ. ಬರೀ 7-8 ವರ್ಷದಲ್ಲೇನೆ 75 ಸಿನಿಮಾಗಳನ್ನ ಮಾಡಿದಂತಹ ಶಶಿಕುಮಾರ್ ಅವರು ದೊಡ್ಡ ಸ್ಟಾರೇ ಆಗೋಗಿದ್ರು. ಆ ಕಾಲದಲ್ಲೇನೆ ಅವರು ಒಬ್ಬ ಹ್ಯಾಂಡ್ಸಮ್ ನಟ, ಒಳ್ಳೆ ಡ್ಯಾನ್ಸರ್, ಪ್ರತಿಭಾವಂತ ನಟ. ಸೊ ಅವರು ಮಾಡಿದಂತಹ ಒಂದಷ್ಟು ಸಿನಿಮಾಗಳು ಸೂಪರ್ ಹಿಟ್ಟೇ ಆಗಿದ್ವು. ಯಾವುದು ಕೂಡ ಅಷ್ಟೊಂದು ನೆಲ ಕಚ್ಚಿರ್ಲಿಲ್ಲ ಅಥವಾ ಯಾವುದು ಕೂಡ ಸೋಲನ್ನ ನೋಡಿರ್ಲಿಲ್ಲ. ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳೆಲ್ಲ ಸೂಪರ್ ಹಿಟ್ಟೇ ಆಗೋಗಿತ್ತು. ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರುವಂತಹ ನಟರಲ್ಲಿ ಒಬ್ಬರಾಗಿದ್ರು ಶಶಿಕುಮಾರ್ ಅವರು. ಹೀಗೆ ಎಲ್ಲಾ ಕೂಡ ಚೆನ್ನಾಗಿ ಇರ್ಬೇಕಾದ್ರೇನೆ ಅವರ ಲೈಫನ್ನೇ ಬದಲಾಯಿಸಿದ್ದು ಒಂದೇ ಒಂದು ಆಕ್ಸಿಡೆಂಟ್. ಎಸ್. 1998ರ ಜುಲೈ 31ರಂದು ಒಂದು ಅಪಘಾತ ಆಗೋಗುತ್ತೆ. ಅದು ಬಾರೋ ನನ್ನ ಮುದ್ದಿನ ಕೃಷ್ಣ ಅನ್ನುವಂತಹ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸಿ ಇವರು ವಾಪಸ್ ಬರ್ತಾ ಇರ್ತಾರೆ. ಇವ್ರ ಜೊತೆ ಮಗಳು ಫೋನ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಮಗಳು ಫೋನ್ ಮಾಡಿ ನನಗೆ ಐಸ್ ಕ್ರೀಮ್ ನ ತಗೋ ಬನ್ನಿ ಅಂತ ಹೇಳ್ತಾರೆ. ಹೀಗಾಗಿ ತಮ್ಮ ಮಾರುತಿ ಕಾರ್ನಲ್ಲಿ ರಾತ್ರಿ 9ರಿಂದ 10 ಗಂಟೆ ಸಮಯದಲ್ಲಿ ಇವರು ಶಿವಾನಂದ ಸರ್ಕಲ್ ಬಳಿ ಹೋಗ್ತಾ ಇರ್ಬೇಕಾದ್ರೆ ಸಣ್ಣದಾಗಿ ಮಳೆ ಕೂಡ ಬೀಳ್ತಿರತ್ತೆ. ಅವರ ಕಾರಿನ ಎದುರಿನಿಂದ ಅವರ ಕಣ್ಣಿಗೆ ಲೈಟ್ ಒಂದು ಬೀಳತ್ತೆ. ಕಣ್ಣು ಬಿಡಲು ಕೂಡ ಆಗದೆ ಮುಂದೆ ಇನ್ನೊಂದು ಗಾಡಿ ಬರ್ತಾ ಇರತ್ತೆ ಅಂತ ಹೇಳಿ ಸ್ಟೇರಿಂಗ್ ನ ಇವರು ಬಲಕ್ಕೆ ತಿರುಗಿಸ್ತಾ ಇರ್ತಾರೆ ಅಷ್ಟೇ. ಅದಾದ ನಂತರ ಇವರು ಕಣ್ಬಿಟ್ಟು ನೋಡಿದ್ರೆ ಅವರು ಆಸ್ಪತ್ರೆಯಲ್ಲಿ ಇದ್ರಂತೆ. ಅಂದಹಾಗೆ ಶಶಿಕುಮಾರ್ ಅವರು ಅವತ್ತು ನಡೆದಂತಹ ಆಕ್ಸಿಡೆಂಟ್ ನ ಟೈಮಲ್ಲಿ ಕೇವಲ 30 ಕಿಲೋಮೀಟರ್ ವೇಗದಲ್ಲಿ ಅಷ್ಟೇ ಇವರು ಹೋಗ್ತಾ ಇರ್ತಾರೆ. ಈ ಬಗ್ಗೆ ಅವರು ಸ್ವತಃ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೇ ಹೇಳ್ಕೊಂಡಿದ್ರು. ಇನ್ನು ಕಾರು ಅಪಘಾತದಿಂದಾಗಿ ಶಶಿಕುಮಾರ್ ಅವರ ಮುಖಕ್ಕೆ ದೊಡ್ಡ ಪೆಟ್ಟೆ ಬಿದ್ದಿತ್ತು. ಮುಖವೆಲ್ಲ ರಕ್ತ ಆಗಿತ್ತು. ಅವರಿಗೆ ಸತತ
ಸತತ 8 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿತ್ತು. ಯಾಕಂದ್ರೆ ಅದು ಗ್ಲಾಸ್ ಪೀಸಸ್ ಎಲ್ಲ ಮುಖದ ಒಳಗಡೆ ಚುಚ್ಕೊಂಡ್ಬಿಟ್ಟಿರುತ್ತೆ. ಅವ್ರಿಗೆ ಅಷ್ಟು ಜೋರಾಗಿ ಆಕ್ಸಿಡೆಂಟ್ ಆಗೋಗುತ್ತೆ. ಡಾಕ್ಟರ್ ಜಲಾನಿ ಅನ್ನೋರು ಶಶಿಕುಮಾರ್‌ಗೆ ಮರುಜೀವವನ್ನು ಕೊಡ್ತಾರೆ. ಆದ್ರೂ ಕೂಡ ಅಪಘಾತದ ತೀವ್ರತೆಗೆ ಶಶಿಕುಮಾರ್ ಅವರ ಮುಖ ನೋಡಲು ಆಗದೇ ಇರುವಂತಹ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಅದಾದ ನಂತರ ಅವರಿಗೆ ಒಂದಷ್ಟು ಸರ್ಜರಿಗಳನ್ನ ಮಾಡಿ ಒರಿಜಿನಲ್ ಏನಿದೆಯೋ ಆ ಮುಖವನ್ನ ಬರ್ಸ್ಲಿಕ್ಕೆ ಆಗದೆ ಇದ್ರೂನು ಕೂಡ ಅದಕ್ಕೆ ಆ ಮ್ಯಾಚ್ ಆಗುವಂತಹ ರೀತಿಯಲ್ಲಿ ಅವರಿಗೆ ಆಪರೇಷನ್ ಕೂಡ ಮಾಡಲಾಗುತ್ತೆ. ಇನ್ನು ಶಶಿಕುಮಾರ್ ಅವರ ಬದುಕಿನಲ್ಲಿ ಇದೊಂದು ವಿಚಾರ ಮಾತ್ರ ತುಂಬಾನೇ ಒಂಥರ ಬಿರುಗಾಳಿನೇ ಎಬ್ಬಿಸ್ಬಿಡ್ತು ಅಂತಾನೆ ಹೇಳ್ಬೋದು. ಈ ಟೈಮಲ್ಲಿ ಅವರು ಆರ್.ಟಿ. ನಗರದ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇನ್ನು ಅಪಘಾತ ಆದ ನಂತರ ಶಶಿಕುಮಾರ್ ಅವ್ರಿಗೆ ಡ್ಯಾನ್ಸ್ ಮತ್ತೆ ನಟನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನಂತಹ ಸುದ್ದಿಗಳು ಕೂಡ ಹಬ್ಬಿಬಿಡುತ್ತೆ. ಆಕ್ಚುಲ್ ಆಗಿ ಆಕ್ಸಿಡೆಂಟ್ ಆಗಿದಂತಹ ಟೈಮಲ್ಲಿ ಅವರಿಗೆ ಮುಖಕ್ಕೆ ಮಾತ್ರ ಪೆಟ್ಟಾಗಿರುತ್ತೆ. ಕೈ, ಕಾಲು ಎಲ್ಲಿ ಯಾವುದಕ್ಕೂ ಕೂಡ ಅವರಿಗೆ ಪೆಟ್ಟಾಗಿರೋದಿಲ್ಲ. ಯಾವುದು ಕೂಡ ಏನೂ ಆಗಿರಲ್ಲ. ಆದ್ರೆ ಮುಖ ಮಾತ್ರ ತುಂಬಾನೇ ಜಜ್ಜಿ ಹೋಗಿರುತ್ತೆ. ಇದ್ರಿಂದಾನೂ ಕೂಡ ಸಿನಿಮಾ ಅವಕಾಶಗಳು ಕೈ ತಪ್ಪಿ ಹೋಗುತ್ತೆ. ಸುದ್ದಿಗಳನ್ನ ಹಬ್ಬಿಸ್ತಾ ಇರ್ತಾರಲ್ಲ ರಾಂಗ್ ಸುದ್ದಿಗಳನ್ನ. ಸೊ ಇದ್ರಿಂದ ಕೂಡ ಸಿನಿಮಾ ಅವಕಾಶಗಳನ್ನ ಕೈ ತಪ್ಪಿ ಹೋಗುತ್ತೆ. ಸ್ಟಾರ್ ಹೀರೋ ಆಗಿದ್ದಂತಹ ಅವರು ಅಪಘಾತದಿಂದಾಗಿ ಹಣ ಇಲ್ದೇನೆ ಸ್ನೇಹಿತರ ಬಳಿ 10,000ಕ್ಕೂ ಕೂಡ ಕೈ ಚಾಚುವಂತಹ ಪರಿಸ್ಥಿತಿಗೆ ಎದುರಾಗೋಗ್ತಾರೆ. ಆದ್ರೆ ಯಾರು ಕೂಡ ಅವರ ಸಹಾಯಕ್ಕೆ ಬರೋದೇ ಇಲ್ಲ. ಶಶಿಕುಮಾರ್ ಅವರು ಕಾಲ್ ಮಾಡಿದ್ರೆ ಸಾಕು ಎಲ್ಲಿ ದುಡ್ಡು ಕೇಳ್ಬಿಡ್ತಾನೋ ಅಂತ ಹೇಳಿ ಎಲ್ಲರೂ ದೂರ ಆದ್ರಂತೆ. ಆಗ್ಲೇ ಅವರಿಗೆ ಪ್ರಪಂಚ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ಬಿಡ್ತಾರೆ. ಇನ್ನು ಈ ಒಂದು ಆಕ್ಸಿಡೆಂಟ್ ಇಂದ ಅವಕಾಶ ಇಲ್ಲದೆ ಮನೇಲೇ ಇದ್ರಲ್ಲ, ಈ ಎಲ್ಲಾ ಘಟನೆಗಳಿಂದನೂ ಕೂಡ ನೊಂದು ಡಿಪ್ರೆಷನ್‌ಗೂ ಹೋಗಿದ್ರು ಶಶಿಕುಮಾರ್ ಅವರು. ಅವರು ತಮ್ಮ ಮುಖ ನೋಡ್ಕೊಳ್ಬಾರ್ದು ಅಂತ ಹೇಳಿ ಮನೆಯಲ್ಲಿ ಒಂದೇ ಒಂದು ಕನ್ನಡಿ ಕೂಡ ಇಟ್ಟಿರ್ಲಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇರ್ತಾ ಇದ್ರಂತೆ. ಈ ರೀತಿ ಇದ್ದಂತಹ ಶಶಿಕುಮಾರ್ ಅವರು ಕ್ರಮೇಣವಾಗಿ ನಿಧಾನವಾಗಿ ಚೇತರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಹಬ್ಬ ಸಿನಿಮಾದಲ್ಲಿ ನಟಿಸೋದಕ್ಕೆ ಜಯಶ್ರೀ ಮತ್ತೆ ರಾಜೇಂದ್ರ ಬಾಬು ಅವರು ಅವಕಾಶವನ್ನ ಕೊಡ್ತಾರೆ. ಈ ಸಿನಿಮಾ ಹಿಟ್ ಆಗೋದ್ರ ಜೊತೆಗೆ ಅವರ ಕೆರಿಯರ್‌ಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾರೆ. ಅಷ್ಟೇ ಅಲ್ಲ ಈ ಸಿನಿಮಾದಿಂದ ಮತ್ತೆ ಅವರು ತಮ್ಮ ಸಿನಿ ಜರ್ನಿಯನ್ನ ಶುರು ಮಾಡ್ಕೊಳ್ತಾರೆ. ಇನ್ನು ಮುಂಚೆ ಅಂದ್ರೆ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಶಶಿಕುಮಾರ್ ಅವರು ಖಳನಾಯಕನಾಗಿ ಕೂಡ ನಟಿಸಿದ್ದಾರೆ. ಪೋಷಕ ನಟನಾಗಿ ಕೂಡ ನಟಿಸಿದ್ದಾರೆ. ಇನ್ನು ನಾಯಕ ನಟನಾಗಿ ಕೂಡ ಮಿಂಚ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಯೊಂದು ಸಿನಿಮಾಗಳಲ್ಲಿ ಕೂಡ ಅವರು ಅವಕಾಶವನ್ನ ಪಡಿತಾ ಇದ್ದಾರೆ. ಪೋಷಕ ಪಾತ್ರಗಳಲ್ಲಿ, ತಂದೆ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಏಕಲವ್ಯದಲ್ಲೂ ಕೂಡ ನಟಿಸಿದ್ರು. ಅಷ್ಟೇ ಅಲ್ಲ ಕೃಷ್ಣ ಪ್ರಣಯ ಸಖಿ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಂದೆಯಾಗಿ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಬಹಳ ವರ್ಷಗಳ ನಂತರ ಅವರನ್ನ ತೆರೆ ಮೇಲೆ ನೋಡಿದಂತಹ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾದ್ರು. ಇನ್ನು ಶಶಿಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ಅವರೆಲ್ಲ ಚೇತರಿಸ್ಕೊಂಡ್ಮೇಲೆ ಒಂದು ಪ್ರೋಗ್ರಾಮ್ ಅಲ್ಲಿ ಎಸ್-ಪಿ-ಬಿ ಮತ್ತೆ ಶಶಿಕುಮಾರ್ ಅವರು ಒಟ್ಟಾಗಿ ಕಾಣಿಸ್ಕೊಳ್ತಾರೆ. ಆಗ ಎಸ್-ಪಿ-ಬಿ ಅವರು ಕೂಡ ಶಶಿಕುಮಾರ್ ಅವ್ರ ಬಗ್ಗೆ ಒಂದೊಳ್ಳೆ ಮಾತನ್ನ ಆಡ್ತಾರೆ. ಆಕ್ಸಿಡೆಂಟ್ ಆದಂತಹ ಟೈಮಲ್ಲಿ ನಾನು ಮೊದಲು ಕೇಳಿದ್ದೆ ಅವರ ಕಾಲಿಗೆ ಏನು ಆಗಿಲ್ಲ ತಾನೇ, ಅವರಿಗೆ ಯಾವ ರೀತಿಯಿಂದನೂ ತೊಂದರೆ ಆಗಿಲ್ಲ ಅಲ್ವಾ ಅಂತ. ಯಾಕೆಂದ್ರೆ ತುಂಬಾ ಒಳ್ಳೆ ಡ್ಯಾನ್ಸರ್ ಶಶಿಕುಮಾರ್ ಅವರು. ಅವರ ಡ್ಯಾನ್ಸ್ ಅನ್ನ ನಾನು ಮುದ್ದಿನ ಮಾವ ಸಿನಿಮಾದಲ್ಲಿ ನಾನು ನೋಡಿದ್ದೀನಿ. ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾಗಿದ ತಕ್ಷಣನೇ ಫಸ್ಟ್ ಭಯ ಆಯ್ತು. ಅದಾದ ನಂತರ ನಾನು ಕೇಳಿದ್ದೆ ಅವ್ರ ಕಾಲಿಗೆ ಯಾವುದೇ ರೀತಿಯಿಂದನೂ ಪೆಟ್ಟಾಗಿಲ್ಲ ಅಲ್ವಾ ಅಂತ. ಸೊ ಎಸ್-ಪಿ-ಬಿ ಅವರು ಕೂಡ ಶಶಿಕುಮಾರ್ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತಾ ಇದ್ರು. ಜೀವನದಲ್ಲಿ ಏನೇ ಆಗಿರ್ಬೋದು ಸಾಕಷ್ಟು ಏಳು ಬೀಳು ಎಲ್ಲ ಬಂದೇ ಬರುತ್ತೆ. ಕಷ್ಟ ನಷ್ಟಗಳು ಬಂದೇ ಬರುತ್ತೆ. ಆದ್ರೆ ಶಶಿಕುಮಾರ್ ಅವರ ಲೈಫಲ್ಲಿ ಇಂಥದ್ದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನಿಜವಾಗ್ಲೂ ಅವ್ರು ಗೆದ್ದಿ ಬಂದಿದ್ದು ಎಲ್ಲರಿಗೂ ಸ್ಫೂರ್ತಿ ಅಂತಾನೆ ಹೇಳಬಹುದು. ಸಿನಿಮಾ ರಂಗದಲ್ಲಿ ಅಷ್ಟೊಂದು ಹೆಸರನ್ನ ಮಾಡಿರ್ತಾರೆ. ಅಷ್ಟೊಂದು ಜನ ಫ್ಯಾನ್ಸ್ ಇರ್ತಾರೆ. ಅಷ್ಟೊಂದು ಉತ್ತುಂಗದಲ್ಲಿರ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಆಗದಂತಹ ಒಂದೇ ಒಂದು ಆಕ್ಸಿಡೆಂಟ್ ಇಂದ ಅವರ ಇಡೀ ಕೆರಿಯರ್, ಇಡೀ ಜೀವನ ಎಲ್ಲ ಕೂಡ ಬದಲಾಗಿ ಹೋಗುತ್ತೆ. ಆದ್ರೆ ಮತ್ತೆ ಅವರು ಯಾವುದೇ ರೀತಿಯಿಂದನೂ ಕುಗ್ಗ್ ಹೋಗಲ್ಲ. ಮತ್ತೆ ಅವರು ಚೇತರಿಸ್ಕೊಂಡು ಬರ್ತಾರೆ. ಮತ್ತೆ ಸಿನಿಮಾಗಳಲ್ಲಿ ಆಕ್ಟ್ ಅನ್ನ ಮಾಡ್ತಾರೆ. ಇವತ್ತಿಗೂ ಕೂಡ ಪೋಷಕ ಪಾತ್ರಗಳಲ್ಲಿ ಮಿಂಚ್ತಾ ಇದ್ದಾರೆ. ಶಶಿಕುಮಾರ್ ಅವರು ಹೀಗೆ ಮತ್ತಷ್ಟು ಸಿನಿಮಾಗಳಲ್ಲಿ ಮಿಂಚ್ಲಿ ಅಂತ ನಾವು ಕೂಡ ಹಾರೈಸೋಣ. ನಿಮ್ಗೇನನ್ಸುತ್ತೆ ಶಶಿಕುಮಾರ್ ಅವರ ಈ ವಿಡಿಯೋ ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.